ಅವಾಗ ಎಲ್ಲರಿಗೆ ತೋಟದಾಗ ಎಲ್ಲೆಲ್ಲ ಗೊಂಜಾಳ ತೆನಿ ಸುಡಾಕ್ ಹತ್ತಿರಂದ್ರ ಅಲ್ಲಿ ಊರ್ ಬಡ್ಡೆ ಗೊತ್ತಾಗೋದು. ಈ ಅಕ್ಕಿ ಒಳಗ ಶುಗರ್ ಎಷ್ಟು ಪ್ರಮಾಣದಾಗ ನಿಮ್ಗೆ ಏನಾರ ಅರ್ಥ ಆಗೈತೆ? ಈ ರಾತ್ರಿ ಜೋಡಾಕ ಮತ್ತು ಇಥನಾಲ್ ಒಂದ್ ಕ್ವಿಂಟಲ್ಕ ಎಷ್ಟು ಲೀಟರ್ ಬರ್ತದ? ಅವಾಗ ಗೊಂಜಾಳ ಎಷ್ಟು ಬೆಳಿತಿದ್ವಿ ನಾವು? ಜವಾರಿ ಗೊಂಜಾಳ ಇದ್ದಾಗ ಒಂದ್ ಎಕರೆಗೆ 4 ರಿಂದ 5 ಕ್ವಿಂಟಲ್ ಅಕ್ಕಿ. ಇವತ್ತು ಗೊಂಜಾಳ ಎಷ್ಟಾಗತೈತಿ? 30-35 ಕ್ವಿಂಟಲ್ ತನಕ ತೆಗೈತಿ. ಅವಾಗ ಎಲ್ಲರಿಗೆ ತೋಟದಾಗ ಎಲ್ಲೆಲ್ಲ ಗೊಂಜಾಳ ತೆನಿ ಸುಡಾಕ್ ಹತ್ತಿರಂದ್ರ ಅಲ್ಲಿ ಊರ್ ಬಡ್ಡೆ ಗೊತ್ತಾಗೋದು. ಎಲ್ಲರಿಗೆ ತೋಟದಾಗ ಬಹುತೇಕ ಗೊಂಜಾಳ ತೆನಿ ಸುಡಾದ್ರೆ ವಾಸ ಬರಾಕ. ಈಗಿನ ಗೊಂಜಾಳ ತೆನಿ ಸುಟ್ಟು ನೀವು ಮೂಗ್ ಹೆಚ್ಚುವರೆ ಅದು ಗೊಂಜಾಳ ತೆನಿ ಹೌದು ಅನ್ನೋದು ಗೊತ್ತಾಗುತ್ತೆ. ಇದಕ್ಕೆಲ್ಲದಕ್ಕೂ ಕಾರಣ ಏನು? ಇದಕ್ಕೆ ಎಲ್ಲದಕ್ಕೂ ಕಾರಣ ಇದಕ್ಕೆ ಯಾಕೆ ಹಿಂಗಾಯ್ತು? ಕಾಲ ಯಾಕೆ ಬದಲಾಯ್ತು? ಜನಸಂಖ್ಯೆ ಅತಿಯಾಗಿರೋದ್ರಿಂದ ಈ ಜನಸಂಖ್ಯೆಗೆ ನಾವು ಆಹಾರ ಪೂರೈಕೆ ಮಾಡ್ಬೇಕಲ್ಲ. ಇಡೀ 140 ಕೋಟಿ ಜನರಿಗೆ ಆಹಾರ ಪೂರೈಕೆ ಆಗ್ಬೇಕಲ್ಲ. ಆ ಆಹಾರ ಪೂರೈಕೆ ಆಗ್ಬೇಕಾದ್ರೆ ಇವತ್ತಿನ ದಿವಸ ನಾವು 30-40 ಕ್ವಿಂಟಲ್ ಬೆಳಿಲೇಬೇಕು. ಕಬ್ಬಿನ ಅನೇಕ ತಳಿಗಳನ್ನು ತಂದು 60 ರಿಂದ 70-80-100 ಟನ್ ತನಕ ಬೆಳೆಯಬೇಕು. ಭತ್ತ ಬೆಳಿತೀವಿ. ಎಷ್ಟು ಬೆಳಿತೀವಿ? ಒಂದ್ ಎಕರೆಗೆ ಅವತ್ತಿನ ದಿವಸದೊಳಗೆ 5 ರಿಂದ 6 ಕ್ವಿಂಟಲ್ ಭತ್ತ ಬೆಳಿತಿದ್ವಿ. ಇವತ್ತು ಭತ್ತದ ಎಷ್ಟು ಬಂದಿದೆ? 40 ರಿಂದ 45 ಕ್ವಿಂಟಲ್ ಭತ್ತ ಬೆಳಕತ್ತೀವಿ ನಾವು. ಈ ಅಕ್ಕಿ ಒಳಗೆ ಶುಗರ್ ಎಷ್ಟು ಪ್ರಮಾಣದಾಗ ನಿಮ್ಗೆ ಏನಾರ ಅರ್ಥ ಆಗೈತೆ? ಈ ಗೊಂಜಾಳದೊಳಗೆ ಶುಗರ್ ಎಷ್ಟು ಪ್ರಮಾಣದಾಗ ಐತೆ ಅನ್ನೋದು ನಾವು ಯಾರು ಅವಲೋಕನ ಮಾಡಿವ? ಬರೀ ನಾವು ಸಕ್ಕರೆ ಒಳಗೆ ನಾವು ತಿಂದ್ರೆ ಸಕ್ಕರೆ ರೋಗ ನಮಗೆ ಹೆಚ್ಚಾಕೈತೆ ಅನ್ನೋದು ಅಷ್ಟೇ ಭ್ರಮೆ ಒಳಗಿದೆ ನಾವು. ಗೋವಿನ ಜೋಳ ನಾವು ಗೊಂಜಾಳ ಅಂತ ಕರಿತೀವಲ್ಲ, 1 ಕ್ವಿಂಟಲ್ ಗೊಂಜಾಳ ಇದಾಗ ಅಪ್ಪಳು ಹೇಳಿರಲ್ಲ, ಈ ಇಥನಾಲ್ ತಯಾರು ಮಾಡ್ತಾರ, ರಾತ್ರಿ ಜೋಳ ತಯಾರು ಮಾಡ್ತಾರ. ಈ ರಾತ್ರಿ ಜೋಳಾಕ ಮತ್ತು ಇಥನಾಲ್ 1 ಕ್ವಿಂಟಲ್ಕ ಎಷ್ಟು ಲೀಟರ್ ಬರ್ತದ? 40 ಲೀಟರ್ ಬರ್ತದೆ. 1 ಕ್ವಿಂಟಲ್ ಗೊಂಜಾಳಕ್ಕ 40 ಲೀಟರ್ ಬರ್ತದೆ. ಕಬ್ಬಿಗೆ ಎಷ್ಟು ಬರ್ತದ? 1 ಟನ್ ಕಬ್ಬಿಗೆ 75 ರಿಂದ 80 ಲೀಟರ್ ಬರ್ತದೆ 1 ಟನ್ನಿಗೆ. ಟನ್ನಿಗೆ ಇಲ್ಲಿ ಸಿಗತೈತಿ ಎಷ್ಟು? 80. 1 ಕ್ವಿಂಟಲ್ಗೆ ಎಷ್ಟಾಯ್ತು? 8 ಬಿಟ್ಟು. ಅಲ್ಲಿ ಎಷ್ಟು ಬಿಟ್ಟು? 1 ಕ್ವಿಂಟಲ್ ಗೊಂಜಾಳಕ 40. ಅಂದ್ರೆ ಗ್ಲೂಕೋಸ್ ಪ್ರಮಾಣ ಇಲ್ಲಿ ಹೆಚ್ಚತ್ತಿದ್ರು ಅದಕ್ಕೆ ಹೆಚ್ಚತ್ತಿದ್ರು. ಅಕ್ಕಿಗೆ ಎಷ್ಟದ? ಈ ಡಾಕ್ಟರ್ಗಳು ಹೋಗ್ರಿ ನೀವು, ಶುಗರ್ ಬಂದೈತೆ ಅಂದ್ರೆ ಶುಗರ್ ತಿನ್ಬೇಡ ತಟ್ಟೆ ಹೇಳ್ತಾರೆ. ಈ ಗೊಂಜಾಳ ಅಕ್ಕಿ ಇಂಥ ಯಾವ್ದು ತಿನ್ಬೇಡ ಸಾಂಗಿಲ್ಲ. ಯಾಕಂದ್ರೆ ಇವ್ರ ಪೇಷಂಟ್ ಬಂದಾಗ